ಅನಂತಕುಮಾರ್ ಹೆಗಡೆ ಹಾಗೂ ಕಾಂಗ್ರೆಸ್ ನಾಯಕರ ನಡುವಿನ ವಾಗ್ಯುದ್ಧ ಸದ್ಯಕ್ಕಂತೂ ನಿಲ್ಲುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಅದರಲ್ಲೂ ಕಾಂಗ್ರೆಸ್ ನಾಯಕರ ಸರಣಿ ವಾಗ್ದಾಳಿ ಇವತ್ತು ಕೂಡ ಮುಂದುವರೆದಿದೆ. ಇವತ್ತು ಸಚಿವ ಮಧು ಬಂಗಾರಪ್ಪನವರು ಮಾತನಾಡಿ ನೇರವಾಗಿ ಅನಂತಕುಮಾರ್ ಹೆಗಡೆ ವಿರುದ್ಧ ಏಕವಚನದಲ್ಲೇ ಹರಿಹಾಯ್ದ್ರು. ಅನಂತಕುಮಾರ್ ಹೆಗಡೆ ಒಬ್ಬ ಹುಚ್ಚ, ಅವರಿಗೆ ಸಂಸ್ಕೃತಿ ಇಲ್ಲ ಅನ್ನುವಂಥ ಆರೋಪವನ್ನ ಗಂಭೀರವಾಗೇ ಮಾಡಿದ್ರು. ಇದರೊಳಗೆ ಅನಂತಕುಮಾರ್ ಹೆಗಡೆ ಕೂಡ ಸುಮ್ಮನೆ ಕೂತ್ಕೊಳ್ಳುವಂಥ ವ್ಯಕ್ತಿಯಲ್ಲ, ಇವತ್ತು ಕೂಡ ಮತ್ತೆ ಕಾಂಗ್ರೆಸ್ ನಾಯಕರ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ದುರಹಂಕಾರಿ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಅಸ್ತಿತ್ವಕ್ಕೆ ಬಂದ ಮೇಲೆ ನಮ್ಮವರ ವಿರುದ್ಧ ಅನ್ಯಾಯ ದಬ್ಬಾಳಿಕೆ ಜಾಸ್ತಿ ಆಗಿದೆ ಅಂತ ಸರ್ಕಾರದ ವಿರುದ್ಧ ಕೆಂಡ ಕಾರಿದ್ರು. ನೀನ್ ಬರಲಿ ಬೀಡು ರಾಮ ಜನ್ಮಭೂಮಿಯನ್ನು ನಿಲ್ಲುವುದಿಲ್ಲ ಮಗನೇ. ಮನುಷ್ಯನೇ ಅಲ್ಲ, ತಲೆ ಕೆಟ್ಟಿರೋ ವ್ಯಕ್ತಿ. ಈ ದುರಹಂಕಾರಿಗಳ ಆಡಳಿತ ಬಂದ ನಂತರದಲ್ಲಿ ನಮ್ಮವ್ರ ಮೇಲೆ ಸ್ವಲ್ಪ ಅನ್ಯಾಯ ಜಾಸ್ತಿ ಆಗಿದೆ. ಇಡೀ ಕಾರವಾರದ ಜನಕ್ಕೆ ಅವಮಾನ ಮಾಡ್ತಾ ಇರುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಧು ಬಂಗಾರಪ್ಪ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಏಕವಚನದಲ್ಲಿ ಮಾತನಾಡಿದ ಸಂಸದ ಅನಂತಕುಮಾರ್ ಹೆಗಡೆ ವಿರುದ್ಧ ಕಾಂಗ್ರೆಸ್ ನಾಯಕರ ಆಕ್ರೋಶ ಇನ್ನೂ ತಣ್ಣಗಾಗಿಲ್ಲ. ಇಂದು ಅನಂತಕುಮಾರ್ ಹೆಗಡೆ ವಿರುದ್ಧ ವಾಗ್ದಾಳಿ ನಡೆಸಿದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ, ಅನಂತಕುಮಾರ್ ಹೆಗಡೆ ಹುಚ್ಚ, ಅವನಿಗೆ ಸಂಸ್ಕೃತಿ ಇಲ್ಲ ಅಂತ ಶಿರಸಿಯಲ್ಲಿ ಏಕವಚನದಲ್ಲೇ ಕಿಡಿಕಾರಿದ್ದಾರೆ. ನಾನು ಕೂಡ ಹೇಳ್ತಿದ್ದೇನೆ, ಅದರ ಮಾನ ಮರ್ಯಾದೆ ಬಿಟ್ಟು ಈ ತರ ಒಂದು ಸಂಪ್ರದಾಯನ ಇಟ್ಕೊಂಡು ಹೋಗ್ತಕ್ಕಂಥದ್ದು ಇವನು ಮನುಷ್ಯನೇ ಅಲ್ಲ. ನನ್ನ ಪ್ರಕಾರ ಮನುಷ್ಯನೇ ಅಲ್ಲ. ಯಾರಿಗೆ ಸಂಸ್ಕೃತಿ ಬೇಡ ಅಂತಾರೆ ಅವ್ರು ಮನುಷ್ಯರು ಅಂತ ತಲೆ ಕೆಟ್ಟಿರೋ ವ್ಯಕ್ತಿ, ಮಾನ ಮರ್ಯಾದೆ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿ. ಇಲ್ಲಿ ಏನೇನಿದಾವೆ ನೋಡಿ ನೀವೇ ಹಾಕ್ಕೊಳ್ಳಿ ಅಂತ ಶಿಕ್ಷೆ ಕೊಡ್ತಕ್ಕಂಥ ಇಲ್ಲ ಕೇಸ್ ಹಾಕ್ತಕ್ಕಂಥ ವ್ಯವಸ್ಥೆ ಇದ್ರೆ ನಾನು ಹೇಳೋದು ಫಸ್ಟ್ ಕೇಸ್ ಹಾಕಲೇಬೇಕಾಗುತ್ತೆ, ಹಂಗೆ ಬಿಡೋದಕ್ಕಾಗೋದಿಲ್ಲ. ಕಾನೂನು ಯಾರಿಗೂ ಕೂಡ ಎಲ್ಲರಿಗೂ ಕೂಡ ಸಮಾನತೆ ಕೊಡಬೇಕಾಗುತ್ತೆ, ಸಮಾನತೆ ಇರುತ್ತೆ ಅಂತೇಳಿ ಭಾವ. ಇನ್ನು ಅನಂತಕುಮಾರ್ ಹೆಗಡೆಗೆ ಸಂಸ್ಕೃತಿ ಇಲ್ಲ ಎಂಬ ಮಧು ಬಂಗಾರಪ್ಪ ಹೇಳಿಕೆ ಬಗ್ಗೆ ಆರ್ ಅಶೋಕ್ ಪ್ರತಿಕ್ರಿಯೆ ನೀಡಿದ್ದಾರೆ. ಮಧು ಬಂಗಾರಪ್ಪ ಮೊದಲ ಬಾರಿಗೆ ಶಾಸಕರಾಗಿದ್ದಾರೋ ಏನೋ ಗೊತ್ತಿಲ್ಲ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಈಗ ಮಧು ಬಂಗಾರಪ್ಪನವರು ಇನ್ನು ಮೊದಲನೇ ಬಾರಿ ಏನೋ MLA ಆಗಿರ್ಬೇಕನ್ನೋ ಗೊತ್ತಿಲ್ಲ ನನಗೆ, ಫಸ್ಟ್ ಟೈಮ್ ಆಗಿರಬೇಕು. ಅವರು ಈಗಾಗಲೇ 5 ಬಾರಿ MP ಆಗಿದ್ದಾರೆ. ಅಂದರೆ ಇಡೀ ಕಾರವಾರದ ಜನ ಅವ್ರನ್ನ ಎಲೆಕ್ಟ್ ಮಾಡಿರೋಂಥದ್ದು. ಹಂಗಾರೆ ಇಡೀ ಕಾರವಾರದ ಜನಕ್ಕೆ ಅವಮಾನ ಮಾಡ್ತಾ ಇರೋವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಧು ಬಂಗಾರಪ್ಪ. ಇದು ಮತದಾರ ಯಾರಿದ್ದಾರೆ ಅವ್ರು ಆಯ್ಕೆ ಮಾಡೋರು, ಮಧು ಬಂಗಾರಪ್ಪ ಅಲ್ಲ ಆಯ್ಕೆ ಮಾಡೋದು. ನನಗೆ ಗೊತ್ತಿಲ್ಲ ಮಧು ಬಂಗಾರಪ್ಪ ಏನೋ BJPಗೆ ಸೇರಿದ ಮೇಲೆ ನೋಡೋಣ. ಇತ್ತ ಕಾರವಾರದಲ್ಲಿ ನಡೆದ ಬಿಜೆಪಿ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಅನಂತಕುಮಾರ್ ಹೆಗಡೆ ಸರ್ಕಾರದ ವಿರುದ್ಧ ಪರೋಕ್ಷ ವಾಗ್ದಾಳಿ ಮಾಡಿದ್ದಾರೆ. ರಾಜ್ಯದಲ್ಲಿ ದುರಹಂಕಾರಿಗಳ ಆಡಳಿತ ಬಂದ ಮೇಲೆ ನಮ್ಮವರ ಮೇಲೆ ಅನ್ಯಾಯ ಜಾಸ್ತಿ ಆಗ್ತಿದೆ, ಎಲ್ಲೋ ಒಂದು ಕಡೆ ಅದನ್ನು ನಿಲ್ಲಿಸಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಅದರಲ್ಲಿಯೂ ಈ ದುರಹಂಕಾರಿಗಳ ಆಡಳಿತ ಬಂದ ನಂತರದಲ್ಲಿ ನಮ್ಮವ್ರ ಮೇಲೆ ಸ್ವಲ್ಪ ಅನ್ಯಾಯ ಜಾಸ್ತಿ ಆಗಿದೆ, ಎಲ್ಲೋ ಒಂದ್ ಕಡೆ ಅದನ್ನು ನಿಲ್ಲಿಸ್ತೀವಿ, ನಮ್ಗೆ ವಿಶ್ವಾಸ ಇದೆ. ಅಲ್ಲದೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿರುವ ಹಿಂದಿನ ಸರ್ಕಾರಗಳ ವಿರುದ್ಧ ಅನಂತಕುಮಾರ್ ಹೆಗಡೆ ಗಂಭೀರ ಆರೋಪವೊಂದನ್ನ ಮಾಡಿದ್ದಾರೆ. ದೇಶವನ್ನ ಸಂಪೂರ್ಣವಾಗಿ ಮುಗಿಸಬೇಕು ಅಂತ ಸರಣಿ ಪ್ರಕ್ರಿಯೆಗಳು ನಡೆದವು. ನಮ್ಮ ದೇಶದ ಪ್ರಧಾನಮಂತ್ರಿ ಇದ್ರು, ನಮ್ಮ ದೇಶದ ರಾಷ್ಟ್ರಪತಿ ಇದ್ರು, ಈ ದೇಶದ ಕಂಟ್ರೋಲ್ನಲ್ಲಿ ಯಾರೂ ಇರಲಿಲ್ಲ ಅಂತ ಹೊಸ ಬಾಂಬ್ ಸಿಡಿಸಿದ್ದಾರೆ. ಅತ್ಯಂತ ಆತಂಕಕಾರಿಯಾಗಿರ್ತಕ್ಕಂಥ ಅನೇಕ ಘಟನೆಗಳು ಸರಣಿಗಳಲ್ಲಿ ನಮ್ಮ ದೇಶದಲ್ಲಿ ನಡೆದಿದೆ. ಈ ದೇಶವನ್ನು ಸಂಪೂರ್ಣವಾಗಿ ಮುಗಿಸ್ಬೇಕು ಅನ್ನುವಂಥ ಸರಣಿ ಪ್ರಕ್ರಿಯೆ ನಡೆದಿದೆ. ಅದಕ್ಕೆ ತೊಂದರೆ ಆದದ್ದು 2014 ಇದಕ್ಕೆ ತೊಂದರೆ ಆಯ್ತು. ತುಂಬಾ ದೊಡ್ಡ ಪ್ರಮಾಣದಲ್ಲಿ ಅವರ ಷಡ್ಯಂತ್ರಕ್ಕೆ ತೊಂದರೆ ಆಯ್ತು. ಒಂದು ರಾಷ್ಟ್ರೀಯ ಸರ್ಕಾರ ಬಂತು, ನಮ್ಮ ದೇಶದ ಸರ್ಕಾರ ನಾವೆಲ್ಲ ಅನ್ಕೊಂಡಿರ್ಬೋದು, ನಮ್ಮ ದೇಶದ ಪ್ರಧಾನಮಂತ್ರಿ ಇದ್ರು, ನಮ್ಮ ದೇಶದ ರಾಷ್ಟ್ರಪತಿ ಇದ್ರು, ಈ ದೇಶದ ಕಂಟ್ರೋಲ್ದಲ್ಲಿ. ಹೀಗೆ ಅನಂತಕುಮಾರ್ ಹೆಗಡೆ ಹಾಗೂ ಕಾಂಗ್ರೆಸ್ ನಾಯಕರ ನಡುವಿನ ವಾಕ್ ಸಮರ ಸದ್ಯ ನಿಲ್ಲೋ ಲಕ್ಷಣ ಕಾಣ್ತಿಲ್ಲ. ಒಬ್ಬರಾದ ಮೇಲೊಬ್ಬರಂತೆ ಎರಡೂ ಪಕ್ಷಗಳ ನಾಯಕರು ಮಾತಿನ ಬಾಣ ಬಿಡುತ್ತಲೇ ಇದ್ದಾರೆ. ಬ್ಯೂರೋ ರಿಪೋರ್ಟ್, TV9